ನಮಸ್ಕಾರ ವೀಕ್ಷಕರೇ, ನ್ಯೂಸ್ 16 ಡಿಜಿಟಲ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ನಾನು ಗೀತಾ ರವಿ. ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದ GS ಮಂಜುನಾಥ್ ಅವರನ್ನು ಬೆಂಗಳೂರು ಪ್ರಧಾನ ಕಾರ್ಯದರ್ಶಿ ಸೆಂಟ್ರಲಲ್ಲಿ ನನಗೆ ಅಪಾಯಿಂಟ್ ಆಯ್ಕೆ ಮಾಡಿದ್ದಾರೆ. ಇದರ ಜನ ಸೇವಾ ಮಾಡೋಕ್ಕೆ ಪದಾಧಿಕಾರಿಗಳ ಪದಗ್ರಹಣ ಇವತ್ತು ನಡೆದಿದೆ. ಸೊ ನಾವೆಲ್ಲ ಕಾಂಗ್ರೆಸ್ ಕಟ್ಟುವ ಕೆಲಸ ಮಾಡೋಣ. ನಮ್ಮ ಹಿರಿಯರ ಎಂ ಶ್ರೀನಿವಾಸ್ ಅವರು ನಮ್ಮ ಅಧ್ಯಕ್ಷರು, ಮತ್ತು ಮಂಜುನಾಥ್ ರಾಜ್ಯ ಅಧ್ಯಕ್ಷರು, ಹಾಗೆ DK ಶಿವಕುಮಾರ್ ಸಾಹೇಬರು. ಸೊ ಆ ಕಡೆಯಿಂದ ನಮ್ಮ ಉದ್ದೇಶ ಏನಂದರೆ ಯಾರೇ ಅಂತ ಬೀದಿ ಬದಿ ವ್ಯಾಪಾರಿಗಳು ಏನು ಅನೇಕ ವಲಯಗಳಿದೆ, ಎಲ್ಲ ನೊಂದಿರುವಂಥ ಒಂದು ವಲಯಗಳಿಗೆ ಒಳ್ಳೆಯದಾಗಲಿ ಅಂತೇಳಿ DK ಜಸ್ಟ್ ವೋಟರ್ಸ್ ಟೈಮ್ಗೆ ವೋಟಿಂಗ್ ಮಾತ್ರ ಅವ್ರಿಗೆ ವೋಟರ್ಸ್ನ ಯೂಸ್ ಮಾಡ್ಕೋತಾರೆ. ಬಟ್ ಅವ್ರಿಗೆ ಏನೇನು ಲಾಭ ಇದೆ, ಏನೇನು ಸ್ಕೀಮ್ಸ್ ಐತೆ, ಏನೇನು ಬೆನಿಫಿಟ್ಸ್ ಇದೆ ಆ ಸ್ಕೀಮ್ ಅಸಂಘಟಿತ ಕಾರ್ಮಿಕರ ವಿಭಾಗದಿಂದ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ಅವರು ಮತ್ತು ಅಧ್ಯಕ್ಷರಾದಂಥ ಶ್ರೀನಿವಾಸ್ ಎಂ ಅವರು, ಕೇಂದ್ರ ಅಧ್ಯಕ್ಷರಾದಂಥ ಎಂ ಶ್ರೀನಿವಾಸ್ನವರು ಸಹಾಯ ಮಾಡಿ ಜನತೆಗೆ ಸೇವಾ ಮಾಡೋದು ಅಂದ್ಬಿಟ್ಟು ನನ್ನ ಉದ್ದೇಶ ತಗೊಂಡು ಮುಂದೆ ಬಂದಿದ್ದೇನೆ. ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದ GS ಮಂಜುನಾಥ್ ಅವರನ್ನು ಬೆಂಗಳೂರು ಪ್ರಧಾನ ಕಾರ್ಯದರ್ಶಿ ಸೆಂಟ್ರಲಲ್ಲಿ ನನಗೆ ಅಪಾಯಿಂಟ್ ಆಯ್ಕೆ ಮಾಡಿದ್ದಾರೆ. ಇದರ ಜನ ಸೇವಾ ಮಾಡೋಕ್ಕೆ ಪದಾಧಿಕಾರಿಗಳ ಪದಗ್ರಹಣ ಇವತ್ತು ನಡೆದಿದೆ. ಸೊ ನಾವೆಲ್ಲ ಕಾಂಗ್ರೆಸ್ ಕಟ್ಟುವ ಕೆಲಸ ಮಾಡೋಣ. ನಮ್ಮ ಹಿರಿಯರ ಎಂ ಶ್ರೀನಿವಾಸ್ ಅವರು ನಮ್ಮ ಅಧ್ಯಕ್ಷರು, ಮತ್ತು ಮಂಜುನಾಥ್ ರಾಜ್ಯ ಅಧ್ಯಕ್ಷರು, ಹಾಗೆ DK ಶಿವಕುಮಾರ್ ಸಾಹೇಬರು. ಸೊ ಆ ಕಡೆಯಿಂದ ನಮ್ಮ ಉದ್ದೇಶ ಏನಂದರೆ ಯಾರೇ ಅಂತ ಬೀದಿ ಬದಿ ವ್ಯಾಪಾರಿಗಳು ಏನು ಅನೇಕ ವಲಯಗಳಿದೆ, ಎಲ್ಲ ನೊಂದಿರುವಂಥ ಒಂದು ವಲಯಗಳಿಗೆ ಒಳ್ಳೆಯದಾಗಲಿ ಅಂತೇಳಿ DK ಜಸ್ಟ್ ವೋಟರ್ಸ್ ಟೈಮ್ಗೆ ವೋಟಿಂಗ್ ಮಾತ್ರ ಅವ್ರಿಗೆ ವೋಟರ್ಸ್ನ ಯೂಸ್ ಮಾಡ್ಕೋತಾರೆ. ಬಟ್ ಅವ್ರಿಗೆ ಏನೇನು ಲಾಭ ಇದೆ, ಏನೇನು ಸ್ಕೀಮ್ಸ್ ಐತೆ, ಏನೇನು ಬೆನಿಫಿಟ್ಸ್ ಇದೆ ಆ ಸ್ಕೀಮ್ ಅಸಂಘಟಿತ ಕಾರ್ಮಿಕರ ವಿಭಾಗದಿಂದ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ಅವರು ಮತ್ತು ಅಧ್ಯಕ್ಷರಾದಂಥ ಶ್ರೀನಿವಾಸ್ ಎಂ ಅವರು, ಕೇಂದ್ರ ಅಧ್ಯಕ್ಷರಾದಂಥ ಎಂ ಶ್ರೀನಿವಾಸ್ನವರು ಸಹಾಯ ಮಾಡಿ ಜನತೆಗೆ ಸೇವಾ ಮಾಡೋದು ಅಂದ್ಬಿಟ್ಟು ನನ್ನ ಉದ್ದೇಶ ತಗೊಂಡು ಮುಂದೆ ಬಂದಿದ್ದೇನೆ. ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದ GS ಮಂಜುನಾಥ್ ಅವರನ್ನು ಈ ಕೆಲವು ತಿಂಗಳ ಹಿಂದೆ DK ಶಿವಕುಮಾರ್ ಸಾಹೇಬರಾದ ಅಧ್ಯಕ್ಷರು ನೇಮಕ ಮಾಡಿರುತ್ತಾರೆ. ಈ ಅಸಂಘಟಿತ ಕಾರ್ಮಿಕ ವಿಭಾಗದಲ್ಲಿ ಬೆಂಗಳೂರು ಕೇಂದ್ರ ಅಧ್ಯಕ್ಷನಾಗಿ ನನ್ನನ್ನು ಎಂ ಶ್ರೀನಿವಾಸ್ ನನ್ನನ್ನು ಆಯ್ಕೆ ಮಾಡಿದ್ದು, ಈ ದಿನ ಜಿಲ್ಲಾ ಕೇಂದ್ರದ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ನಂತರ ಉಸ್ತುವಾರಿಗಳನ್ನು ಪದಾಧಿಕಾರಿಗಳನ್ನಾಗಿ ಈ ದಿನ ಆಯ್ಕೆ ಮಾಡಿದ್ದೇವೆ. ಅಸಂಘಟಿತರು ಈ ದೇಶದಲ್ಲಿ ಹೆಚ್ಚಾಗಿದ್ದು, ಸರ್ಕಾರಗಳು ಯಾರೂ ಕೂಡ ಇವರನ್ನು ಗುರುತಿಸಿ ಸರ್ಕಾರದ ಯಾವುದೇ ಸೌಲಭ್ಯಗಳನ್ನು
ಅಸಂಘಟಿತರಿಗೆ ನೀಡದೆ ಅಸಂಘಟಿತರನ್ನು ವಂಚನೆ ಮಾಡುತ್ತಾ ಅವರಿಗೆ ವಂಚಿಸುತ್ತಾ ಸರ್ಕಾರ ನಡೆಸುತ್ತಾ ಬರುತ್ತಿದ್ದಾರೆ. ಹಾಗಾಗಿ ಈ ಒಂದು ಅಸಂಘಟಿತ ಕಾರ್ಮಿಕ ವಿಭಾಗ ಹೊಸದಾಗಿ ಜಿ ಮಂಜುನಾಥ್ ರವರ ಅಧ್ಯಕ್ಷತೆಯಲ್ಲಿ ಈ ಎಲ್ಲ ಅಸಂಘಟಿತ ಸಮುದಾಯಕ್ಕೆ ಫಲಾನುಭವಿಗಳಿಗೆ ಹಾಗೂ ನೊಂದಿರುವಂಥ ಬೀದಿ ಬದಿ ವ್ಯಾಪಾರಿಗಳು ಏನು ಅನೇಕ ವಲಯಗಳಿದೆ, ಈ ಎಲ್ಲ ನೊಂದಿರುವಂಥ ಒಂದು ವಲಯಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ಡಿ ಕೆ ಸಾಹೇಬರ ನೇತೃತ್ವದಲ್ಲಿ ಈ ಅಸಂಘಟಿತ ಕಾರ್ಮಿಕ ವಿಭಾಗ ಆರಂಭವಾಗಿದ್ದು, ಇದರ ಒಂದು ಎಲ್ಲ ಸೌಲಭ್ಯಗಳನ್ನು ಅಸಂಘಟಿತ ಕಾರ್ಮಿಕರಿಗೆ ಕೊಡಬೇಕಾಗಿ ಕಾಂಗ್ರೆಸ್ KPCC ನಮಗೆ ಆದೇಶ ಮಾಡಿದ್ದು, ಆ ಕೆಲಸಗಳನ್ನು ನಿರಂತರ ಮಾಡೋದಕ್ಕೆ ಇವತ್ತು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೇವೆ. ಪದಾಧಿಕಾರಿಗಳ ಪದಗ್ರಹಣ ಇವತ್ತು ನಡೆದಿದೆ. ಸೊ ನಾವೆಲ್ಲ ಕಾಂಗ್ರೆಸ್ ಕಟ್ಟುವ ಕೆಲಸ ಮಾಡೋಣ, ನಮ್ಮ ಹಿರಿಯರ ಜೊತೆಗೂಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪದಗ್ರಹಣ ಯಾರು ತೊಗೊಂಡಿದ್ದಾರೋ ಅವರಿಗೆ ನಾನು ಶುಭ ಕೋರ್ತೇನೆ. ಪ್ರಮುಖ ಸಮಸ್ಯೆ ಆ್ಯಕ್ಚುಲಿ ಇವತ್ತು ಮೇಜರ್ ವೋಟರ್ಸೇ ಅಸಂಘಟಿತ ಕಾರ್ಮಿಕರು, ಯಾವುದೇ ಪಾರ್ಟಿ ಆಗಲಿ. ಸೊ ಹಾಗಾಗಿ ನಾವು ಅವರ ಆಗು ಹೋಗುಗಳು ಮತ್ತು ಸರ್ಕಾರದ ಸವಲತ್ತುಗಳು ಅವರಿಗೆ ಯಾವ ರೀತಿ ನಾವು ಕೊಡಿಸ್ಬೇಕು ಅನ್ನೋದನ್ನು ನೋಡಿಕೊಂಡು ಮತ್ತು ಗ್ರೌಂಡ್ ವರ್ಕ್ ಅದನ್ನು ಮಾಡಿ ನಾವು ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವ ಕೆಲಸ ಮಾಡೋಣ ಅಂತ ನಮ್ಮ ಅಸಂಘಟಿತ ಕಾರ್ಮಿಕರ ವಿಭಾಗದಿಂದ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ಅವರು ಮತ್ತು ಅಧ್ಯಕ್ಷರಾದಂಥ ಶ್ರೀನಿವಾಸ್ ಎಂ ಅವರು, ಕೇಂದ್ರ ಅಧ್ಯಕ್ಷರಾದಂಥ ಎಂ ಶ್ರೀನಿವಾಸ್ನವರು, ಅವ್ರ ಜೊತೆಗೆ ನಾನು ಗಾಯತ್ರಿ ಅಂತ ನನ್ನ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಇದು ಏನಂದರೆ ಅನ್ರೆಕಗ್ನೈಸ್ಡ್ ಕಾರ್ಮಿಕರು ಇರ್ತಾರಲ್ಲ, ಅವರಿಗೆ ಗೌರ್ಮೆಂಟ್ನಲ್ಲಿ ಏನೆಲ್ಲ ಸ್ಕೀಮ್ಸ್ ಇದೆ ಮತ್ತು ಅವರಿಗೆ ಯಾವುದೇ ರೀತಿಯಂಥ ಒಂದು ಸೌಲಭ್ಯಗಳಿದೆ ಅದನ್ನೆಲ್ಲ ಅವ್ರಿಗೆ ತಿಳಿ ಹೇಳಿಸಿ ಅದನ್ನು ಅವ್ರಿಗೆ ರೀಚ್ ಮಾಡೋವಂಥ ಕೆಲಸನ ಈ ಸಂಘದಿಂದ ನಾವು ಮಾಡಬೇಕಂತ ಇವತ್ತು ಎಲ್ಲರಿಗೂ ಪದಾಧಿಕಾರವನ್ನು ಕೊಟ್ಟಿದ್ದಾರೆ. ನಾವು ಆದಷ್ಟು ಅದರಲ್ಲಿ ಎಲ್ಲರೂ ಒಂದುಗೂಡಿ ಕೆಲಸ ಮಾಡಿ ಇದನ್ನು ಅವ್ರಿಗೆ ರೀಚ್ ಮಾಡೋ ಥರ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್. ಪ್ರಧಾನ ಕಾರ್ಯದರ್ಶಿ ಸೆಂಟ್ರಲಲ್ಲಿ. ಸೊ ನನಗೆ ಅಪಾಯಿಂಟ್ ಆಯ್ಕೆ ಮಾಡಿದ್ದಾರೆ ಈ ಥರ ಜನ ಸೇವಾ ಮಾಡೋಕ್ಕೆ. ಸೊ ಎಂ ಶ್ರೀನಿವಾಸ್ ಅವರು ನಮ್ಮ ಅಧ್ಯಕ್ಷರು ಮತ್ತು ಮಂಜುನಾಥ್ ರಾಜ್ಯ ಅಧ್ಯಕ್ಷರು, ಹಾಗೆ ಡಿ ಕೆ ಶಿವಕುಮಾರ್ ಸಾಹೇಬರು. ಸೊ ಆ ಕಡೆಯಿಂದ ನಮ್ಮ ಉದ್ದೇಶ ಏನಂದರೆ ಯಾರ್ಯಾರು ಅನ್ಸಿವಿಲೈಸ್ಡ್ ಪೀಪಲ್ ಅವ್ರಿಗೇನೇನು ಪ್ರಾಬ್ಲಮ್ಸ್ ಐತೆ ಇವಾಗ ಯಾರು ಅವ್ರು ಕೇಳೋರಿಲ್ಲ, ಬೇಕಾಗಿರಲಿಲ್ಲ. ಜನರಲಾಗಿ ಒನ್ ಟೈಮ್ ಅವ್ರು ಏನು ಮಾಡ್ತಾರೆ ಅಂದರೆ ಜಸ್ಟ್ ವೋಟರ್ಸ್ ಟೈಮಿಗೆ ವೋಟಿಂಗ್ ಮಾತ್ರ ಅವ್ರಿಗೆ ವೋಟರ್ಸ್ನ ಯೂಸ್ ಮಾಡ್ಕೋತಾರೆ. ಬಟ್ ಅವ್ರಿಗೆ ಏನೇನು ಲಾಭ ಇದೆ, ಏನೇನು ಸ್ಕೀಮ್ಸ್ ಐತೆ, ಏನೇನು ಬೆನಿಫಿಟ್ಸ್ ಇದೆ, ಆ ಸ್ಕೀಮ್ಸ್ ಯಾರು ಏನೋ ಅವ್ರಿಗೆ ಸೌಲಭ್ಯ ಮಾಡಿಕೊಡಲ್ಲ. ಆ ಕಾರಣದಿಂದ ನಾನು ಇದನ್ನು ಸಹಕಾರ ಮಾಡಿ ನಾನು ಮುಂದೆ ಇದನ್ನು ಎಲ್ಲ ಜನತೆಗೆ ಏನೇನು ಪ್ರಾಬ್ಲಮ್ ಇದೆ, ಯಾರಾದರೂ ಏನೇನು ಸ್ಕೀಮ್ಸ್ ಬಗ್ಗೆ ಮಾತಾಡಬೇಕು, ಏನೇನು ಸ್ಕೀಮ್ಸ್ ಬಗ್ಗೆ ಅವ್ರಿಗೆಲ್ಲ ಸಹಾಯ ಮಾಡಬೇಕು ನಮ್ಮ ಕಡೆಯಿಂದ ಮಾಡಿಕೊಟ್ಟು ಎಲ್ಲರಿಗೂ ಒಟ್ಟಿಗೆ ಒಂದು ಸಹಾಯ ಮಾಡಿ ಜನತೆಗೆ ಸೇವಾ ಮಾಡೋಣ ಅಂದ್ಬಿಟ್ಟು ನಾನು ಉದ್ದೇಶ ತೊಗೊಂಡು ಮುಂದೆ ಬಂದಿದ್ದೀನಿ.